ಹರಿ ಓಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಿಶ್ವಂ ಮಾಯಾಮಯತ್ವೇನ ರೂಪಿತಂ ಯತ್ಪ್ರಬೋಧತಃ ವಿಶ್ವಂಚ ಯತ್ಸ್ವರೂಪಂ ತಂ ವಾರ್ತಿಕಾಚಾರ್ಯಮಾಶ್ರಯೇ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ वीतरागं विवेकिनं ವಂದೇ ವೇದಾಂತತತ್ವಜ್ಞಂ ವಿಧುಶೇಖರಭಾರತೀ. ನಮಃಶಂಕರಾಯ. ಎಲ್ಲ ಆಧ್ಯಾತ್ಮಿಕ ಬಂಧು ಮಿತ್ರರಿಗೆ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಶ್ರೀ ಮಾಧವೀಯ ಶಂಕರ ದಿಗ್ವಿಜಯ ಸಾರದಲ್ಲಿ ನಿನ್ನೆಯ ದಿವಸ 63ನೇ ಶ್ಲೋಕದವರೆಗೆ ಒಂದು ಕಥಾಮೃತವನ್ನು ಕೇಳಿದೆವು. ಆದಿಶಂಕರರು ತಾಯಿಯಿಂದ ಹಾಗೂ ಕೃಷ್ಣ ಪರಮಾತ್ಮನಿಂದ ಆಶೀರ್ವಾದವನ್ನು ಪಡೆದುಕೊಂಡು ನರ್ಮದಾ ನದಿ ತೀರಕ್ಕೆ ಬರುತ್ತಾರೆ. ಅಲ್ಲಿ ಒಂದು ಗುಹೆಯಲ್ಲಿ ಗೋವಿಂದ ಭಗವತ್ಪಾದರ ಒಂದು ದರ್ಶನ ಮಾಡ್ತಾರೆ. ಹಾಗೂ ಗೋವಿಂದ ಭಗವತ್ಪಾದರ ಒಂದು ಆಶ್ರಯದಲ್ಲಿ ಅನೇಕ ರೀತಿಯಾದಂತಹ ಪರಿಪೂರ್ಣವಾದ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಆ ಗೋವಿಂದ ಭಗವತ್ಪಾದರು ಆದಿಶಂಕರರಿಗೆ ವಿಧಿವತ್ತಾಗಿ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು, ಇನ್ನು ನೀನು ತೀರ್ಥಯಾತ್ರೆಗೆ ಹೋಗು ಹಾಗೂ ಲೋಕೋದ್ಧಾರದ ಒಂದು ಕೆಲಸವನ್ನು ಮಾಡು ಎಂಬ ಆಜ್ಞೆಯನ್ನು ಕೊಟ್ಟಾಗ ಆದಿಶಂಕರರು ಈಗ ಕಾಶಿ ಕ್ಷೇತ್ರಕ್ಕೆ ಬಂದು ನೆಲೆಸಿದ್ದಾರೆ. ಇವತ್ತಿನ ದಿವಸ 64ನೇ ಶ್ಲೋಕದಿಂದ ಕಥಾಮೃತವನ್ನು ಮುಂದುವರಿಸೋಣ. ಅಥಾಗಮದ್ಬ್ರಾಹ್ಮಣಸೂನುರಾದರಾದ್ ಅಧೀತವೇದೋದಲಯನ್ ಸ್ವಭಾಸಾ ತೇಜಾಂಸಿ ಕಶ್ಚಿತ್ ಸರಸೀರುಹಾಕ್ಷೋ ದಿದ್ರಕ್ಷಮಾಣಃ ಕಿಲ ದೇಶಿಕೇಂದ್ರಂ. ಕಾಶಿ ಕ್ಷೇತ್ರದಲ್ಲಿ ವಾಸ ಮಾಡುತ್ತಿರುವಾಗ ಒಂದು ದಿವಸ ವೇದಾಧ್ಯಯನ ಸಂಪನ್ನನಾದ ಒಬ್ಬ ಬ್ರಾಹ್ಮಣನ ಪುತ್ರನು ದರ್ಶನ ಆದಿಶಂಕರರಿಗೆ ಆಗ್ತದೆ. ಅಂದರೆ ಆ ಬ್ರಾಹ್ಮಣ ಪುತ್ರನು ಎಷ್ಟು ತೇಜೋವಂತನಾಗಿರ್ತಾನೆ ಅಂತಂದರೆ, ಅವನ ತೇಜಸ್ಸಿನಿಂದ ಇತರರ ತೇಜಸ್ಸು ಸ್ವಲ್ಪ ಕಡಿಮೆ ಎನ್ನಿಸಬೇಕು. ಆ ರೀತಿ ಪ್ರಕಾಶಮಾನವಾಗಿ ಆ ಬ್ರಾಹ್ಮಣ ಪುತ್ರನು ಇರ್ತಾನೆ. ಆ ಬ್ರಾಹ್ಮಣ ಪುತ್ರನು ಶಂಕರ ದೇಶಿಕೇಂದ್ರರನ್ನೇ ಕಾಣುವ ಇಚ್ಛೆಯಿಂದ ಆ ದಕ್ಷಿಣ ದೇಶದಿಂದ ಈ ಶಂಕರಾಚಾರ್ಯರನ್ನು ಕಾಣಲು ಬಂದಿರುವವನಾಗಿರುತ್ತಾನೆ. ಆಗ ಪೃಷ್ಟೋ ಬಭಾಣ ಗುರುಮುತ್ತರಜ್ಞೋ ವಿಪ್ರೋ ಗುರೋ ಮಮ ಗೃಹಂ ಬುಧಚೋಲದೇಶೇ ಯತ್ರಾಪಗಾ ವಹತಿ ತತ್ರ ಕವೇರ ಕನ್ಯಾ ಯಸ್ಯಾಃ ಪಯೋ ಹರಿಪದಾಂಬುಜ ಭಕ್ತಿ ಮೂಲಂ. ಆ ಬ್ರಾಹ್ಮಣ ಪುತ್ರನಿಗೆ ಆದಿಶಂಕರರು ನೀನು ಯಾರು ಎಂದು ಕೇಳಿದಾಗ ಪ್ರಶ್ನೆ ಮಾಡಲಾಗಿ ಆ ಬ್ರಾಹ್ಮಣ ಪುತ್ರನು ಹೇಳುತ್ತಾನೆ. ಮತ್ತು ಆ ಬ್ರಾಹ್ಮಣ ಪುತ್ರ ಉತ್ತರವನ್ನು ನೀಡುವುದರಲ್ಲಿ ಅತಿ ಕುಶಲನಾಗಿರುತ್ತಾನೆ. ಆಗ ಆ ಬ್ರಾಹ್ಮಣ ಪುತ್ರ ಹೇಳ್ತಾನೆ ಏನೆಂದರೆ, ಜ್ಞಾನಿಗಳಾದಂತಹ ಶಂಕರರೇ, ನಾನು ಚೋಳ ದೇಶದಿಂದ ಬಂದಿರುತ್ತೇನೆ. ಅಲ್ಲಿ ಕಾವೇರಿ ನದಿಯು ಅತಿ ಪ್ರಶಾಂತಳಾಗಿ ಹರಿಯುತ್ತಿದ್ದಾಳೆ. ಆ ಕಾವೇರಿಯ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ದಾದರೆ ನಮಗೆ ಭಗವಂತನ ಪಾದಕಮಲಗಳಲ್ಲಿ, ಶ್ರೀಹರಿಯ ಪಾದಕಮಲಗಳಲ್ಲಿ ತಾನೇ ಭಕ್ತಿ ಮೂಡುತ್ತದೆ ಎಂದು ಹೇಳ್ತಾನೆ. ಆಗ ಅಟಾಟ್ಯಮಾನೋ ಮಹತೋ ದಿದೃಕ್ಷು ಕ್ರಮಾದಿಮಂ ದೇಶಮುಪಾಗತೋಸ್ಮಿ ಬಿಭೇಮಿ ಮಜ್ಜನ್ ಭವವಾರಿರಾಶೌ ತತ್ಪಾರಗಂ ಮಾಂ ಕೃಪಯಾ ವಿಧೇಹಿ. ಮುಂದೆ ಆ ಬ್ರಾಹ್ಮಣ ಪುತ್ರನು ಈ ರೀತಿ ಹೇಳ್ತಾನೆ ಏನೆಂದರೆ, ನನಗೆ ಸತ್ಪುರುಷರನ್ನು, ಮಹಾತ್ಮರನ್ನು ಕಾಣಬೇಕೆಂಬ ಇಚ್ಛೆಯು ತೀವ್ರವಾಗಿತ್ತು. ಆದ್ದರಿಂದ ನಾನು ನಾನಾ ದೇಶಗಳನ್ನು ಅಲಿಯುತ್ತಾ, ನಾನಾ ಪ್ರದೇಶಗಳನ್ನು ಅಲಿಯುತ್ತಾ ಈ ಒಂದು ಕಾಶಿ ಕ್ಷೇತ್ರಕ್ಕೆ ನಾನು ಬಂದಿದ್ದೇನೆ. ಆದ್ದರಿಂದ
ನೀವು ನನಗೆ ಈ ಸಂಸಾರ ಸಾಗರದಿಂದ ಪಾರು ಮಾಡಿ. ಯಾಕೆಂದರೆ ಈ ಸಂಸಾರ ಬಹು ದುಃಖದಾಯಕವಾಗಿದೆ. ಇದರಲ್ಲಿ ನಾನು ಮುಳುಗುತ್ತಿದ್ದೇನೆ ಹಾಗೂ ಮುಳುಗಲು ಹೆದರಿದ್ದೇನೆ. ಆದ್ದರಿಂದ ನೀವು ನನಗೆ ಕೃಪೆ ಮಾಡಿ ನನ್ನನ್ನು ದಡ ಸೇರಿಸಬೇಕು ಎಂದು ವಿನಯದಿಂದ ಪ್ರಾರ್ಥನೆಯನ್ನು ಮಾಡ್ತಾನೆ. ಆಗ ಇತ್ಯುಕ್ತವಂತಂ ಕೃಪಯಾ ಮಹಾತ್ಮ ವ್ಯದೀಪಯತ್ ಸನ್ಯಸನಂ ಯಥಾವತ್ ಪ್ರಾಹುರ್ಮಹಾಂತಃ ಪ್ರಥಮಂ ವಿನೇಯಂ ತಂದೇಶಿಕೇಂದ್ರಸ್ಯ ಸನಂದನಾಖ್ಯಂ. ಈ ರೀತಿಯಾಗಿ ಆ ಬ್ರಾಹ್ಮಣ ಪುತ್ರನು, ಆ ಚೋಳ ದೇಶದ ಬ್ರಾಹ್ಮಣ ಪುತ್ರನು ಶಂಕರರಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ಆ ಪ್ರಾರ್ಥನೆಯನ್ನು ಕೇಳಿದಂತಹ ಸದ್ಗುರು ಶ್ರೀ ಶಂಕರರು ಆತನಿಗೆ ಅನೇಕ ರೀತಿಯಾದಂತಹ ಜ್ಞಾನೋಪದೇಶವನ್ನು ಮಾಡ್ತಾರೆ. ಜ್ಞಾನೋಪದೇಶವನ್ನು ಮಾಡಿ ವಿಧಿವತ್ತಾಗಿ ಸನ್ಯಾಸಿ ದೀಕ್ಷೆಯನ್ನು ಕೊಡುತ್ತಾರೆ. ಮತ್ತು ಆ ಬ್ರಾಹ್ಮಣ ಪುತ್ರನಿಗೆ ಆ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟು ಸನಂದನನೆಂದು ಆ ದೇಶಿಕೇಂದ್ರರು ಅವನಿಗೆ ನಾಮಕರಣ ಮಾಡುತ್ತಾರೆ. ಆ ಸನಂದನನೇ ಶಂಕರರ ಪ್ರಥಮ ಶಿಷ್ಯನೆಂದು ಎಲ್ಲ ಜನರ ಒಂದು ನಂಬಿಕೆಯೂ ಕೂಡ ಇದೆ. ಶಾಂತಾನ್ ದಿಶಂ ದೇವನೃಣಾಂ ವಿಹಾಯ ನಾನ್ಯಾದಿಗಸ್ಮೈ ಸಮರೋಚತಾದ್ಧ ತತ್ರತ್ಯತೀರ್ಥಾನಿ ನಿಷೇವಮಾಣೋ ಗಂತುಂ ಮನೋಧಾದ್ಬರ ಬದರೀಂಕ್ರಮಾತ್ಸಹ. ಇಷ್ಟೆಲ್ಲ ಆದ ನಂತರ ಆಚಾರ್ಯರಿಗೆ, ಆದಿಶಂಕರರಿಗೆ ಉತ್ತರ ದಿಕ್ಕನ್ನು ಬಿಟ್ಟು ಬೇರೆ ಯಾವ ದಿಕ್ಕೂ ರುಚಿಸುವುದೇ ಇಲ್ಲ. ಅಂದರೆ ಆ ಆದಿಶಂಕರರು ಉತ್ತರ ದಿಕ್ಕಿಗೆ ಅತಿಯಾದಂತಹ ತೀರ್ಥಕ್ಷೇತ್ರಗಳು ಇದ್ದದ್ದರಿಂದ ಆ ಒಂದು ಉತ್ತರ ದಿಕ್ಕಿನ ಕಡೆಗೆ ಅವರು ತಮ್ಮ ಯಾತ್ರೆಯನ್ನು ಮುಂದುವರಿಸುತ್ತಾರೆ. ಆ ರೀತಿ ಉತ್ತರ ದಿಕ್ಕಿಗೆ ತೀರ್ಥಕ್ಷೇತ್ರಗಳನ್ನು ನೋಡುತ್ತಾ ಅವರು ಬದರಿ ಕ್ಷೇತ್ರಕ್ಕೆ ಹೋಗಬೇಕೆಂಬ ಒಂದು ಇಚ್ಛೆಯನ್ನು ಮಾಡುತ್ತಾರೆ. ಶಾಸ್ತ್ರದಲ್ಲಿಯೂ ಸಹಿತ ಶ್ರುತಿಯಲ್ಲಿಯೂ ಸಹಿತ ಉತ್ತರ ದಿಕ್ಕು ಅತಿ ಶ್ರೇಷ್ಠವಾದಂತಹ ದಿಕ್ಕು ಅಂಥೇಳಿ ಉಲ್ಲೇಖ ಮಾಡಿದೆ. ಸದ್ವಾದಶೇ ವಯಸಿ ತತ್ರ ಸಮಾಧಿನಿಷ್ಠೈಃ ಬ್ರಹ್ಮರ್ಷಿಭಿಃ ಶ್ರುತಿಶಿರೋ ಬಹುಧಾ ವಿಚಾರ್ಯ ಷಡ್ಭಿಶ್ಚ ಸಪ್ತಭಿರಥೋ ನವಭಿಶ್ಚ ಖಿನ್ನೈಃ ಭವ್ಯಂಗಭೀರಮಧುರಂ ಫಣತಿ ಸ್ಮ ಭಾಷ್ಯಂ. ಆದಿಶಂಕರರು ಇಷ್ಟೆಲ್ಲ ಆದ ನಂತರ ಕ್ಷೇತ್ರದ ಯಾತ್ರೆಯನ್ನು ಏನು ಮಾಡುತ್ತಿದ್ದರೋ ಆಗ ಶಂಕರರಿಗೆ ಕೇವಲ 12 ವರ್ಷ ವಯಸ್ಸು. ಆ 12 ವರ್ಷ ವಯಸ್ಸಿನವರಿದ್ದಾಗಲೇ ಇಷ್ಟೆಲ್ಲ ಸಾಧನೆಯನ್ನು ಮಾಡಿಬಿಟ್ಟಿದ್ದರು. ಆಗ ಅವರು ಬದರಿ ಕ್ಷೇತ್ರಕ್ಕೆ ಬರ್ತಾರೆ. ಬದರಿ ಕ್ಷೇತ್ರದಲ್ಲಿ ನಿರಂತರವಾಗಿ ಸಮಾಧಿ ಸ್ಥಿತಿಯಲ್ಲಿ ಇರುವಂತಹ ಬ್ರಹ್ಮ ಋಷಿಗಳೊಡನೆ ಉಪನಿಷತ್ತುಗಳ ಬಗ್ಗೆ ಬಹುವಿಧವಾಗಿ ಚರ್ಚೆಯನ್ನು, ಅದರ ಅರ್ಥ ವಿಮರ್ಶೆಯನ್ನು ಮಾಡುತ್ತಾರೆ. ಆ ಬ್ರಹ್ಮ ಋಷಿಗಳು ಯಾರು ಅಂತಂದರೆ ಸಂಸಾರದಿಂದ ವೈರಾಗ್ಯವನ್ನು ಹೊಂದಿ 6, 7, 9 ಹಾವಳಿಯಿಂದ ಖಿನ್ನರಾದಂಥವರು. ಏನೆಂದರೆ ಷಡ್ಭಿಶ್ಚ ಸಪ್ತಭಿರಥೋ ನವಭಿಶ್ಚ ಖಿನ್ನೈಃ. 6, 7, 9 ಈ ಒಂದು ಸಂಖ್ಯೆಗಳಿಂದ ಅಂತಂದರೆ ಈ ಒಂದು ಪರಿಸ್ಥಿತಿಗಳಿಂದ ಖಿನ್ನರಾಗಿ ವೈರಾಗ್ಯವನ್ನು ತಾಳಿದವರು. ಇಲ್ಲಿ 6, 7, 9 ಏನು ಅಂತ ನಾವು ಕೇಳುವುದಾದರೆ ಹಸಿವು, ಬಾಯಾರಿಕೆ, ಮುಪ್ಪು, ಮರಣ, ಶೋಕ, ಮೋಹ ಎಂಬ ಷಡ್ ಊರ್ಮಿಗಳು ಇವು 6. ತ್ವಕ್, ರಕ್ತ, ಮಾಂಸ, ಅಸ್ಥಿ, ಮೇಧಸ್ಸು, ಮಜ್ಜ, ರೇತಸ್ಸು ಎಂಬ 7 ಧಾತುಗಳು ಇವು ಷಡ್ ಊರ್ಮಿಗಳು ಮತ್ತು ಸಪ್ತ ಧಾತುಗಳು 6, 1, 7. ಆಮೇಲೆ 5 ಜ್ಞಾನೇಂದ್ರಿಯಗಳು,
ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವು 9. ಈ ಎಲ್ಲ ರೀತಿಗಳಿಂದ ಇವುಗಳಿಂದ ಖಿನ್ನರಾದಂತಹ ಆ ಜನರೇ ವೈರಾಗ್ಯದಿಂದ ಯೋಗನಿರತರಾಗಿ ಸಮಾಧಿನಿಷ್ಠರಾಗಿ ಇದ್ದವರೇ. ಅಂಥವರ ಜೊತೆ ಆದಿಶಂಕರರು ಈ ಒಂದು ಉಪನಿಷತ್ತುಗಳ ಬಗ್ಗೆ ಚರ್ಚೆಯನ್ನು ಮಾಡಿದರು. ಹಾಗೂ ಚರ್ಚೆಯನ್ನು ಮಾಡಿ ಅನಂತರ ಶಂಕರರು ಈ ಉಪನಿಷತ್ತುಗಳಿಗೆ ಸುಮಧುರವಾದಂತಹ ಒಂದು ಸೂತ್ರ ಭಾಷ್ಯವನ್ನು ರಚಿಸಿದರು. ಕರತಲಕಲಿತಾದ್ವಯಾತ್ಮತತ್ವಂ ಕ್ಷಪಿತದುರಂತಚಿರಂತನ ಪ್ರಮೋಹಂ ಉಪಚಿತಮುದಿತೋದಿತೈರ್ಗುಣೌಘೈಃ ಉಪನಿಷದಾಮಯಮುಜ್ಜಹಾರ ಭಾಷ್ಯಂ. ಈ ರೀತಿಯಾಗಿ ಆದಿಶಂಕರರು ಆ ಉಪನಿಷತ್ತುಗಳಿಗೆ ಭಾಷ್ಯವನ್ನು ರಚಿಸಿದ ಅನಂತರ ಅದ್ವಿತೀಯವಾದಂತಹ ಆತ್ಮತತ್ವವನ್ನು ಅಂಗೈಯಲ್ಲಿ ಸ್ಪಷ್ಟವಾಗಿ ಗೋಚರಿಸುವಂತೆ, ಸ್ಪಷ್ಟವಾಗಿ ಕಾಣಿಸುವಂತೆ, ಎಲ್ಲ ನಮ್ಮ ಅಜ್ಞಾನವು ಆಗುವ ಹಾಗೆ ಸಮಸ್ತ ಗುಣಗಳಿಂದ ಭೂಷಿತವೂ ಆದಂತಹ ಉಪನಿಷತ್ತುಗಳ ಭಾಷ್ಯವನ್ನು ಶಂಕರ ಭಗವತ್ಪಾದರು ರಚಿಸಿದರು. ಈ ಉಪನಿಷತ್ತುಗಳು ಯಾವಂತ ಅಂದರೆ ಮುಖ್ಯವಾಗಿ ಈ ದಶೋಪನಿಷತ್ ಈಶ, ಕೇನ, ಕಠ, ಪ್ರಶ್ನ, ಮುಂಡಕ, ಮಾಂಡುಕ್ಯ, ತೈತ್ತಿರೀಯ, ಐತರೇಯ, ಛಾಂದೋಗ್ಯ ಮತ್ತು ಬೃಹದಾರಣ್ಯಕ ಇವೇ ಮೊದಲಾದ ದಶ ಉಪನಿಷತ್ತುಗಳಿಗೆ ಸುಂದರವಾದಂತಹ ಭಾಷ್ಯವನ್ನು ರಚಿಸಿದರು. ತಥೋ ಮಹಾಭಾರತ ಸಾರಭೂತಾಃ ಸವ್ಯಾಕರೋದ್ಭಾಗವತೀಶ್ಚ ಗೀತಾಃ ಸನತ್ಸು ಜಾತೀಯ ಸಮತ್ಸು ದೂರಂ ತಥೋ ನೃಸಿಂಹಸ್ಯ ಚ ತಾಪನೀಯಂ. ಈ ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಾದ ನಂತರ ಆದಿಶಂಕರರು ಮಹಾಭಾರತದಲ್ಲಿ ಸಾರಭೂತವಾದಂತಹ, ಮಹಾಭಾರತದಲ್ಲಿ ಬರುವಂತಹ ಹಾಗೂ ಪೂರ್ತಿ ಭಾರತದ ಸಾರವಾದಂತಹ ಭಗವಂತನಾದ ಶ್ರೀ ಕೃಷ್ಣ ಪರಮಾತ್ಮನಿಂದಲೇ ಬಂದಿರುವಂತಹ ಗೀತೆಗೆ, ಭಗವದ್ಗೀತೆಗೆ ವ್ಯಾಖ್ಯಾನ ರೂಪವಾದಂತಹ ಭಾಷ್ಯವನ್ನು ರಚಿಸಿದರು. ಅದಾದ ನಂತರ ಪ್ರತಿಯೊಬ್ಬ ವಿದ್ವಾಂಸರಿಗೂ ಅರ್ಥವಾಗದೆ ಬಹು ದೂರದಲ್ಲಿ ಇದ್ದಂತಹ ಸನತ್ಸುಜಾತೀಯ ಎಂಬ ಗ್ರಂಥಕ್ಕೂ ಸಹಿತ ಆದಿಶಂಕರರು ಭಾಷ್ಯವನ್ನು ರಚಿಸಿದರು. ಆಮೇಲೆ ಉಪನಿಷತ್ತಿನಲ್ಲಿ ಇನ್ನೊಂದು ನೃಸಿಂಹತಾಪನೀಯ ಎಂಬ ವಿಶಿಷ್ಟವಾದಂತಹ ಉಪನಿಷತ್ತಿಗೂ ಸಹಿತ ಶಂಕರ ಭಗವತ್ಪಾದರು ಭಾಷ್ಯವನ್ನು ರಚಿಸುತ್ತಾರೆ. ಆಮೇಲೆ ಭಾಗವತೀಶ್ಚ ಗೀತಾ, ಈ ಭಾಗವತಿ ಗೀತಾ ಅಂತಂದರೆ ಅನೇಕ ವ್ಯಾಖ್ಯಾನಕಾರರ ಪ್ರಕಾರ ಆದಿಶಂಕರರು ಭೀಷ್ಮಾದಿಗಳಿಂದ ಗೀತವಾದಂತಹ ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ರಚಿಸಿದರು ಅಂಥೇಳಿ ಹೇಳ್ತಾರೆ. ಆ ರೀತಿ ಶಂಕರ ಭಗವತ್ಪಾದರು ಭಾಷ್ಯವನ್ನು ರಚನೆ ಮಾಡಿದರು. ಅದಾದ ನಂತರ ಮತ್ತೊಂದು ವಿಸ್ತಾರವಾದಂತಹ ಮಾಧವೀಯ ಶಂಕರ ವಿಜಯವನ್ನು ನೋಡಿದಾಗ ಅಲ್ಲಿ ಅನೇಕ ಸ್ತೋತ್ರಗಳನ್ನು, ಆಮೇಲೆ ಉಪದೇಶ ಸಾಹಸ್ರಿ ಎಂಬ ಮುಂತಾದಂತಹ ಒಂದು ಅನೇಕ ಗ್ರಂಥಗಳನ್ನು ಶಂಕರ ಭಗವತ್ಪಾದರು ರಚಿಸಿದರು ಅಂಥೇಳಿ ನಾವು ತಿಳಿಯಬಹುದಾಗಿದೆ. ಅಥವ್ರತೀಂದುರ್ವಿಧಿವದ್ವಿನೀಯಾನ್ ಅಧ್ಯಾಪಯಾಮಾಸ ಸನೈಜ ಭಾಷ್ಯಂ ತರ್ಕೈಃ ಪರೇಷಾಂ ತರುಣೈರ್ವಿವಸ್ವನ್ ಮರೀಚಿಭಿಃ ಸಿಂಧುವದಃ ಪ್ರಶೋಷ್ಯಂ. ಈ ರೀತಿಯಾಗಿ ಅನಂತರ ಯತಿಶ್ರೇಷ್ಠವಾದಂತಹ ಆದಿಶಂಕರರು ತಮ್ಮ ಭಾಷ್ಯವನ್ನು
ವಿಧಿಪೂರ್ವಕವಾಗಿ ಶಿಷ್ಯರಿಗೆ ಬೋಧಿಸ್ತಾ ಹೋದರು. ಏಕೆ ಅಂತ ಕೇಳಿದರೆ, ಆ ಸೂರ್ಯನ ಎಳೆಯ ಕಿರಣಗಳು ಅಂತಂದರೆ ಅದೇ ತಾನೇ ಹುಟ್ಟಿದಂತಹ ಸೂರ್ಯನ ಒಂದು ಕಿರಣಗಳು ಏನಿರ್ತಾವೋ ಆ ಕಿರಣಗಳಿಂದ ಸಮುದ್ರ ಎಂದಾದರೂ ಒಣಗುತ್ತದೇನು? ಇಲ್ಲ. ಆದ್ದರಿಂದ ಆ ಸೂರ್ಯನ ಎಳೆಯ ಸೂರ್ಯನ ಕಿರಣಗಳಿಂದ ಸಮುದ್ರವನ್ನು ಒಣಗಿಸಲು ಹೇಗೆ ಅಶಕ್ಯವಾಗಿದೆಯೋ ಅದೇ ರೀತಿ ಪರವಾದಿಗಳ ತರ್ಕಕ್ಕೆ ಈ ಶಾಂಕರ ಭಾಷ್ಯವು ಅತಿ ದುರ್ಭೇದ್ಯವಾದದ್ದು ಅಂಥೇಳಿ ಈ ಒಂದು ಶ್ಲೋಕದಿಂದ ನಾವು ತಿಳಿದುಕೊಳ್ಳಬೇಕು. ಸಜಾತು ಶಾರೀರಕಸೂತ್ರ ಭಾಷ್ಯಂ ಅಧ್ಯಾಪಯನ್ನಭ್ರಸರೀ ಸಮೀಪೆ ಶಿಷ್ಯಾಲಿಶಂಕಾ ಶಮಯನ್ನುವಾಸ ಯಾವನ್ನಭೋ ಮಧ್ಯಮಿತೋ ವಿವಸ್ವಾನ್. ಈ ರೀತಿಯಾಗಿ ಆ ತಮ್ಮ ಶಿಷ್ಯ ಸಮೂಹಕ್ಕೆ ಆದಿಶಂಕರರು ಒಂದು ದಿವಸ ಅಧ್ಯಯನವನ್ನು ಮಾಡಿಸ್ತಾ ಇದ್ದರು. ಆ ಒಂದು ಸಂದರ್ಭದಲ್ಲಿ ಸೂರ್ಯನು ಆಕಾಶದ ಮಧ್ಯಕ್ಕೆ ಏರಿದ್ದನು. ಯಾವನ್ನಭೋ ಮಧ್ಯಮಿತೋ ವಿವಸ್ವಾನ್. ಆಕಾಶದ ಮಧ್ಯಕ್ಕೆ ಆ ಸೂರ್ಯನು ಅಂದರೆ ಮಧ್ಯಾಹ್ನ ಸಮಯದಲ್ಲಿ ಆದಾಗ ಒಂದು ಪ್ರಸಂಗ ನಡೀತದೆ. ಏನಂತಂದರೆ, ಶ್ರಾಂತೇಶ್ವಥಾಧೀತ್ಯ ಶನೈರ್ವಿನೇಯೇ ಶ್ವಾಚಾರ್ಯ ಉತ್ತಿಷ್ಠತಿ ಯಾವದೇಶ ತಾವದ್ವಿಜಃ ಕಶ್ಚನ ವೃದ್ಧರೂಪಃ ಕಸ್ತ್ವಂ ಕಿಮಧ್ಯಾಪಯಸೀತ್ಯಪೃಚ್ಛತ. ಆದಿಶಂಕರರು ಮಧ್ಯಾಹ್ನ ಕಾಲದಲ್ಲಿ ತಮ್ಮ ಶಿಷ್ಯರಿಗೆ ಒಂದು ಪಾಠವನ್ನು ಮಾಡುತ್ತಿದ್ದಾಗ ಆ ಒಂದು ಶಿಷ್ಯ ಸಮೂಹದ ಬಳಿ ಆ ಪಾಠ ನಡೆದಂಥ ಒಂದು ಸ್ಥಳದಲ್ಲಿ ಒಬ್ಬ ಅತಿ ವೃದ್ಧನಾದಂತಹ ಬ್ರಾಹ್ಮಣನು ಬರುತ್ತಾನೆ. ಆ ವೃದ್ಧ ಬ್ರಾಹ್ಮಣನು ಬಂದು, ನೀನು ಯಾರು ಮತ್ತು ಯಾವ ಒಂದು ಪಾಠವನ್ನು ನಿನ್ನ ಶಿಷ್ಯರಿಗೆ ಮಾಡುತ್ತಿದ್ದೀಯಾ ಅಂಥೇಳಿ ಆ ಶಂಕರ ಭಗವತ್ಪಾದರಿಗೆ ಕೇಳಿದಾಗ, ಆಗ ಆಚಾರ್ಯರ ಶಿಷ್ಯರು ಅಂದರೆ ಶಂಕರ ಭಗವತ್ಪಾದರ ಶಿಷ್ಯರು ಆ ವೃದ್ಧ ಬ್ರಾಹ್ಮಣನಿಗೆ ಉತ್ತರವನ್ನು ಕೊಡುತ್ತಾರೆ. ಏನೆಂದರೆ, ಶಿಷ್ಯಾಸ್ತಮೂಚುರ್ಭಗವಾನ ಸೌನೋ ಗುರು ಸಮಸ್ತೋಪನಿಷತ್ ಸ್ವತಂತ್ರ ಅನೇನ ದೂರೀಕೃತ ಭೇದವಾದಂ ಅಕಾರಿ ಶಾರೀರಕ ಸೂತ್ರ ಭಾಷ್ಯಂ. ಆ ವೃದ್ಧ ಬ್ರಾಹ್ಮಣ ಶಂಕರರಿಗೆ ಕೇಳ್ತಾರೆ, ನೀನು ಯಾರು ಹಾಗೂ ಇವರೆಲ್ಲರಿಗೂ ನೀನು ಯಾವ ಒಂದು ಪಾಠವನ್ನು ಮಾಡುತ್ತಿದ್ದೆ ಅಂತ ಕೇಳಿದಾಗ, ಆಗ ಶಂಕರರ ಶಿಷ್ಯರು ಈ ವೃದ್ಧನಿಗೆ ಉತ್ತರ ಕೊಡ್ತಾರೆ. ಏನೆಂದರೆ, ಇವರು ಭಗವಂತನ ಸ್ವರೂಪರಾದಂತಹ ನಮ್ಮ ಆಚಾರ್ಯರು, ಇವರು ಶಂಕರಾಚಾರ್ಯರು. ಇವರು ಸಮಸ್ತ ಉಪನಿಷತ್ತುಗಳಿಗೂ ದಶೋಪನಿಷತ್ತುಗಳಿಗೂ ಇವರ ಸ್ವಾಧೀನದಲ್ಲಿವೆ. ಆದ್ದರಿಂದ ಇವರು ದಶೋಪನಿಷತ್ತುಗಳಿಗೂ ಭಾಷ್ಯವನ್ನು ರಚಿಸಿದ್ದಾರೆ. ಮತ್ತು ಇವರು ದ್ವೈತವಾದವನ್ನು, ಈ ಜಗತ್ತಿನಲ್ಲಿ ಇರುವಂತಹ ಒಂದು ದ್ವೈತ ಭಾವವನ್ನು ದೂರ ಸರಿಸಿ ದೂರೀಕೃತ ಭೇದವಾದಂ, ಈ ದ್ವೈತವಾದವನ್ನು ನಿರಾಕರಿಸಿ ಶಾರೀರಿಕ ಸೂತ್ರಗಳಿಗೆ ಅಂದರೆ ಬ್ರಹ್ಮಸೂತ್ರ ಎಂದು ಏನು ಕರಿತೀವಿ, ಆ ಶಾರೀರಿಕ ಸೂತ್ರಗಳಿಗೆ ಭಾಷ್ಯವನ್ನು ರಚಿಸಿದ್ದಾರೆ ಅಂಥೇಳಿ ಆ ಶಿಷ್ಯರು ಆ ವೃದ್ಧ ಬ್ರಾಹ್ಮಣನಿಗೆ ಹೇಳುತ್ತಾರೆ. ಆಗ ಪಪ್ರಚ್ಛಸೋಧ್ಯಾಯಮಥಾಧಿಕೃತ್ಯ ತೃತೀಯಮಾರಂಭಗತಂ ಯತೀಶಂ ತದಂತರೇತ್ಯಾದಿಕಮಸ್ತಿ ಸೂತ್ರಂ ಬ್ರೂಹೇತದರ್ಥಂ ಯದಿ ವೇತ್ಥ ಕಿಂಚಿತ್. ಆಗ ವೃದ್ಧ ಬ್ರಾಹ್ಮಣ ಸಂತೋಷದಿಂದ, ಹೌದಾ, ಇವರು ಇಷ್ಟು ಬುದ್ಧಿವಂತರಿರ್ತಾರ, ಹಾಗಾದರೆ ನಾನೊಂದು ಪ್ರಶ್ನೆ ಮಾಡ್ತೀನಿ, ಆ ಪ್ರಶ್ನೆಗೆ ಇವರು ಉತ್ತರ ಕೊಡಬಹುದಾ ಅಂಥೇಳಿ ಹೇಳ್ತಾರೆ. ಆಗ ಶಿಷ್ಯರು, ಅವಶ್ಯವಾಗಿ ನೀವು ಕೇಳ್ರಿ ಅಂತ ಹೇಳಿದಾಗ, ಆಗ ವೃದ್ಧ ಬ್ರಾಹ್ಮಣನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುವಂತಹ 3ನೇ ಅಧ್ಯಾಯದ ಆರಂಭದಲ್ಲಿ ಬರುವಂತಹ ತದಂತರ ಪ್ರತಿಪತ್ತೌ ಎಂಬ ಸೂತ್ರದ ಅರ್ಥ ನಿನಗೇನಾದರೂ ಗೊತ್ತಿದ್ದರೆ ಹೇಳು ಅಂಥೇಳಿ ಆ ಆದಿಶಂಕರಾಚಾರ್ಯರಿಗೆ ಸವಾಲನ್ನು ಹಾಕ್ತಾರೆ. ಅದನ್ನು ಕೇಳಿದಂತಹ ಆದಿಶಂಕರಾಚಾರ್ಯರು ಈ ರೀತಿಯಾಗಿ
ಉತ್ತರ ನೀಡುತ್ತಾರೆ. ಏನೆಂದರೆ, ಸಪ್ರಾಹ ಜೀವ ಕರುಣಾವಸಾದೆ ಸಂವೇಷ್ಟಿತೋ ಗಚ್ಚತಿ ಭೂತಸೂಕ್ಷ್ಮೈ ತಾಂಡಿಶ್ರುತೌ ಗೌತಮಜೈವಲೀಯ ಪ್ರಶ್ನೋತ್ತರಾಭ್ಯಾಂ ಪ್ರತಿಥೋಯಮರ್ಥಃ. ತದಂತರ ಪ್ರತಿಪತ್ತೌ ಎಂಬ ಸೂತ್ರದ ಬಗ್ಗೆ ಪ್ರಶ್ನೆಯನ್ನು ಮಾಡಿದಾಗ ಆದಿಶಂಕರಾಚಾರ್ಯರು ಈ ರೀತಿಯಾಗಿ ಉತ್ತರ ಕೊಡ್ತಾರೆ. ಏನೆಂದರೆ, ಇಂದ್ರಿಯಗಳು ಕ್ಷೀಣವಾಗಿ, ಮನುಷ್ಯನ ಶರೀರದಲ್ಲಿರುವ ಇಂದ್ರಿಯಗಳು ಕ್ಷೀಣವಾಗಿ ಮರಣಕಾಲ ಸಮೀಪ ಬಂದಾಗ ಆ ದೇಹವು ದೇಹಾಂತರ ಪಡೆಯುವುದಕ್ಕಾಗಿ ಜೀವನು ಸೂಕ್ಷ್ಮಭೂತಗಳಿಂದ ಸಂವೇಷ್ಟಿತನಾಗಿ ಹೊರಟು ಹೋಗುತ್ತಾನೆ. ಈ ರೀತಿಯಾಗಿ ಉತ್ತರವನ್ನು ಕೊಡುತ್ತಾರೆ. ಇದು ತಾಂಡೀಶ್ರುತಿಯಲ್ಲಿ ಬರುವ ಗೌತಮ ಜೈವಲಿಗಳ ಪ್ರಶ್ನೋತ್ತರ ರೂಪ ಇದೆ ಅಂಥೇಳಿ ಹೇಳಿದಾಗ, ಇದು ತಾಂಡೀಶ್ರುತಿಯಲ್ಲಿ ಅಂದರೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವಂತಹ ಒಂದು ಕಥೆ ಇದೆ. ಈ ತಾಂಡೀಶ್ರುತಿಯಲ್ಲಿ ಪಾಂಚಾಲ ರಾಜನಾದ ಜೈವಲಿಗೂ ಹಾಗೂ ಗೌತಮ ಗೋತ್ರದವನಾದ ಶ್ವೇತಕೇತುವಿಗೂ ಒಂದು ಪ್ರಶ್ನೋತ್ತರ ರೂಪ ನಡೆದಾಗ ಆ ಜೈವಲಿಯೇ ಪ್ರಶ್ನೆ ಮಾಡಿ ಆ ಜೈವಲಿಯೇ ಉತ್ತರವನ್ನು ನೀಡುತ್ತಾನೆ. ಇದು ಸುಪ್ರಸಿದ್ಧವಾದಂತಹ ಒಂದು ಪ್ರಸಂಗವಿದೆ ಅಂಥೇಳಿ ಆದಿಶಂಕರರು ಆ ವೃದ್ಧ ಬ್ರಾಹ್ಮಣನಿಗೆ ಹೇಳ್ತಾರೆ. ಈ ಪ್ರಕಾರವಾಗಿ ಹೇಳಿದಾಗ ಮತ್ತೊಂದು ಪ್ರಶ್ನೆಯನ್ನು ಆ ವೃದ್ಧ ಬ್ರಾಹ್ಮಣ ಮಾಡುತ್ತಾನೆ. ಇವರು ಪ್ರಶ್ನೆ ಕೇಳುವುದು, ಆದಿಶಂಕರರು ಉತ್ತರ ಕೊಡುವುದು. ಆ ವೃದ್ಧ ಬ್ರಾಹ್ಮಣ ಪ್ರಶ್ನೆ ಕೇಳುವುದು, ಇವರು ಉತ್ತರ ಕೊಡುವುದು. ಇದೇ ರೀತಿಯಾಗಿ 8 ದಿವಸಗಳವರೆಗೆ ಈ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮ ನಡೀತದೆ. ಇದರಿಂದ ಇತರ ಶಿಷ್ಯರು, ಅಂದರೆ ಮುಖ್ಯವಾಗಿ ಪದ್ಮಪಾದರು ಈ ರೀತಿಯಾಗಿ ಒಂದು ವಿಚಾರ ಮಾಡ್ತಾರೆ. ಏನಂದರೆ, ಏವಂ ವದಂತೌ ಯತಿರಾಡ್ವಿಜೇಂದ್ರೌ ವಿಲೋಕ್ಯ ಪಾರ್ಶ್ವಸ್ಥಿತ ಪದ್ಮಪಾದಃ ಆಚಾರ್ಯಮಾಹೇತಿ ಮಹೀಸುರೋಜಂ ವ್ಯಾಸೋ ಹಿ ವೇದಾಂತರಹಸ್ಯ ವೇತ್ತ. ಆಗ ಅಲ್ಲಿಯೇ ಪಕ್ಕದಲ್ಲಿ ಕುಳಿತಿರುವಂತಹ ಪದ್ಮಪಾದರು ಈ ರೀತಿಯಾಗಿ ವಿಚಾರ ಮಾಡ್ತಾರೆ. ಏನೆಂದರೆ, ನಮ್ಮ ಗುರುಗಳಾದಂತಹ ಆದಿಶಂಕರರು ಅತಿ ವಿದ್ವಾಂಸರು ಹಾಗೂ ಅವರ ಒಂದು ಮಹಿಮೆಯನ್ನು ನಾವು ಸಾಕಷ್ಟು ನೋಡಿದ್ದೇವೆ. ಅವರು ಇಷ್ಟು ದಿನಗಳವರೆಗೆ ಎಲ್ಲ ಒಂದು ಉಳಿದ ಮತಗಳನ್ನು ಖಂಡಿಸಿ ಅದರಲ್ಲಿರುವ ದೋಷಗಳನ್ನು ತಿಳಿಸಿ ಅನೇಕ ರೀತಿಯಾದಂತಹ ಸುಂದರವಾದಂತಹ ಗ್ರಂಥಗಳನ್ನು ರಚಿಸಿದ್ದಾರೆ. ಉಪನಿಷತ್ತು, ಬ್ರಹ್ಮಸೂತ್ರ ಇತ್ಯಾದಿಗಳಿಗೆ, ಭಗವದ್ಗೀತೆ ಇತ್ಯಾದಿಗಳಿಗೆ ಭಾಷ್ಯವನ್ನು ರಚಿಸಿದ್ದಾರೆ. ಇಷ್ಟು ಮಹಾಮಹಿಮರಿಗೆ ಒಂದು ಸವಾಲಾಗಿ ಈ ವೃದ್ಧ ಬ್ರಾಹ್ಮಣ ಬಂದಿರುತ್ತಾನೆ. ಈ ವೃದ್ಧ ಬ್ರಾಹ್ಮಣ ಸಾಮಾನ್ಯನಲ್ಲ, ಇವನೂ ಕೂಡ ಅತಿ ಮಹಿಮೆಯುಳ್ಳವನೇ ಆಗಿದ್ದಾನೆ. ಇವನು ಸಾಕ್ಷಾತ್ ವೇದವ್ಯಾಸ ಮುನಿಗಳೇ ಇದ್ದಿರಬಹುದು ಅಂಥೇಳಿ ಒಂದು ಪ್ರಶ್ನೆ ಬಂದಾಗ, ಈ ಒಂದು ಪ್ರಶ್ನೆ ಬರುತ್ತದೆ. ಈ ರೀತಿಯಾಗಿ ಹೇಳ್ತಾನೆ. ಇದನ್ನೇ ನಾವು ಮುಂದೆ ನೋಡೋದಾದರೆ ಸಂಪೂರ್ಣವಾದಂತಹ 16 ಸರ್ಗಗಳನ್ನು ಒಳಗೊಂಡಂತಹ ಒಂದು ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ ಈ ಪದ್ಮಪಾದರು ಮತ್ತೊಂದು ಶ್ಲೋಕವನ್ನು ಹೇಳುತ್ತಾರೆ. ಏನೆಂದರೆ, ತ್ವಂ ಶಂಕರಃ ಶಂಕರ ಏವ ಸಾಕ್ಷಾತ್ ವ್ಯಾಸಸ್ತು ನಾರಾಯಣ ಏವ ನೂನಂ ತಯೋರ್ವಿವಾದೇ ಸತತಂ ಪ್ರಸಕ್ತೆ ಕಿಂ ಕರೋಹಂ ಕರವಾಣಿ ಸದ್ಯ. ಈ ಒಂದು ವೃದ್ಧ ಬ್ರಾಹ್ಮಣನ ಒಂದು ಸವಾಲನ್ನು ನೋಡುತ್ತಾ ಆ ಪದ್ಮಪಾದರು ಶಂಕರಾಚಾರ್ಯರಿಗೆ ಈ ರೀತಿ ಹೇಳ್ತಾರೆ, ಗುರುಗಳೇ, ನೀವಾದರೂ ಸಾಕ್ಷಾತ್ ಶಂಕರನ ಒಂದು ಅವತಾರಿಯಾಗಿದ್ದೀರಿ. ಹಾಗೂ ಇಲ್ಲಿ ಎದುರಿಗೆ ಕುಳಿತಿರುವಂತಹ ಆ ವ್ಯಕ್ತಿ, ಆ ವೃದ್ಧ ಬ್ರಾಹ್ಮಣ ಬೇರೆ ಯಾರೂ ಅಲ್ಲ, ಅವರು ನಾರಾಯಣನ ಸ್ವರೂಪರಾದಂತಹ ವೇದವ್ಯಾಸರೇ, ವ್ಯಾಸ ಮಹರ್ಷಿಗಳೇ ಇರ್ತಾರೆ. ಆದ್ದರಿಂದ ಈ ರೀತಿಯಾಗಿ ನಿಮ್ಮಿಬ್ಬರ ವಾದ ವಿವಾದವು ನಡೆಯುತ್ತಾ ಹೋದರೆ ಸಾಮಾನ್ಯರಾದಂತಹ ಕಿಂಕರರಾದಂತಹ ನಾವು ಏನು ಮಾಡಬೇಕು ಅಂಥೇಳಿ ನುಡಿದಾಗ, ಈ ಒಂದು ಪದ್ಮಪಾದರ ಒಂದು ಮಾತನ್ನು ಕೇಳಿದಾಗ ಆದಿಶಂಕರರು ಈ ರೀತಿಯಾಗಿ ಹೇಳ್ತಾರೆ.
ಏನಂತಂದರೆ ಇತೀದಮಾಕರ್ಣವಚೋ ವಿಚಿತ್ರಂ ಸಭಾಷ್ಯಕೃತ್ಸೂತ್ರಕೃತಂ ದಿದೃಕ್ಷು ಕೃತಾಂಜಲಿಸ್ತಂ ಪ್ರಯತಃ ಪ್ರಣಮ್ಯ ಬಭಾಣವಾಣೀಂ ನವಪದ್ಯರೂಪಾಂ. ಪದ್ಮಪಾದರ ಒಂದು ಮಾತನ್ನು ಕೇಳಿದಂತಹ ಶ್ರೀ ಶಂಕರರು ಅತಿ ವಿಸ್ಮಯದಿಂದ ಆ ಭಾಷ್ಯಕಾರರ ಆದಿಶಂಕರರು ವೇದವ್ಯಾಸ ಮಹರ್ಷಿಗಳಿಗೆ ತಮ್ಮ ನಿಜ ಸ್ವರೂಪವನ್ನು ನಾನು ನೋಡಬೇಕೆಂದು ಇಚ್ಛೆಯನ್ನು ಮಾಡಿದ್ದೇನೆ. ಆದ್ದರಿಂದ ದಯವಿಟ್ಟು ನನಗೆ ತಮ್ಮ ನಿಜ ಸ್ವರೂಪವನ್ನು ತೋರಿಸಬೇಕು ಅಂತ ಹೇಳಿ ಪದ್ಯ ರೂಪದಿಂದ ಅವರನ್ನು ಸ್ತೋತ್ರ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಒಂದು ವೇದವ್ಯಾಸ ಮಹರ್ಷಿಗಳ ಒಂದು ದರ್ಶನವಾಗ್ತದೆ. ದ್ವೈಪಾಯನ ಸ್ವಾಗತಮಸ್ತು ತುಭ್ಯಂ ದೃಷ್ಟ್ವಾ ಭವಂತಂ ಚರಿತಾಮಯಾರ್ಥಾಃ ಯುಕ್ತಂ ತದೇತತ್ತ್ವಯಿ ಸರ್ವಕಾಲಂ ಪರೋಪಕಾರೌ ವ್ರತದೀಕ್ಷಿತತ್ವಾತ್. ಹೇ ದ್ವೈಪಾಯನರೇ, ತಮಗೆ ಸ್ವಾಗತ ಅಂಥೇಳಿ ಅವರು ಆದಿಶಂಕರರು ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾರೆ. ಸ್ವಾಗತವನ್ನು ಬಯಸಿ ನನ್ನ ಎಲ್ಲ ಪುರುಷಾರ್ಥಗಳೆಲ್ಲವೂ ಸಿದ್ಧಿಸಿದವು, ಸರ್ವಕಾಲದಲ್ಲಿಯೂ ಪರೋಪಕಾರದಲ್ಲಿಯೇ ದೀಕ್ಷಿತರಾದ ತಮಗೆ ಯಾವ ರೀತಿ ನನ್ನನ್ನು ಅನುಗ್ರಹಿಸುವುದು ಯುಕ್ತವಾಗಿಯೇ ಇದೆ, ತಮಗೆ ಈ ರೀತಿ ನನಗೆ ಅನುಗ್ರಹಿಸುವುದು ಯುಕ್ತವಾಗಿಯೇ ಇದೆ ಅಂಥೇಳಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಮತ್ತು ನಿಮ್ಮ ಪ್ರಶಿಷ್ಯನೆಂಬ ಗಣನೆಗೆ ಬಂದಿರುವುದು ನನಗೆ ತೋರಿದಂತೆ ಒಂದು ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆನು. ನಿಮ್ಮ ಜೊತೆ ನಾನು ವಾದವನ್ನು ಮಾಡಿದೆನು ಅಂತ ಹೇಳ್ತಾರೆ. ಏನೆಂದರೆ ಅಕಾರ್ಯತ್ಸಾಹಸಮಾತ್ಮ ಬುದ್ಧ್ಯ ಭವತ್ ಪ್ರಶಿಷ್ಯವ್ಯಪದೇಶ ಭಾಜಾ ವಿಚಾರ್ಯ ತತ್ಸೂಕ್ತಿ ದುರುಕ್ತಿ ಜಾಲಾಂ ಅರ್ಹಸ್ಸಮೀಕರ್ತುಮಿದಂ ಕೃಪಾಳುವಾದಂತಹ ನೀವು ನನ್ನ ಈ ಒಂದು ವಾದ ಮಾಡಿದಂತಹ ಒಂದು ತಪ್ಪನ್ನು ಕ್ಷಮಿಸಬೇಕು. ಮತ್ತು ನಾನು ಬರೆದಿರುವಂತಹ ಒಂದು ಭಾಷ್ಯವನ್ನು ನೀವು ನೋಡಿ ಈ ಭಾಷ್ಯದಲ್ಲಿ ಅಂದರೆ ಈ ಗ್ರಂಥದಲ್ಲಿ ಇರುವಂತಹ ಸರಿ ತಪ್ಪುಗಳನ್ನು ಪರಿಶೀಲನೆ ಮಾಡಿ ಶೋಧಿಸಿಕೊಡಬೇಕೆಂದು ಪ್ರಾರ್ಥನೆಯನ್ನು ಮಾಡುತ್ತೇನೆ ಅಂಥೇಳಿ ಅವರು ಪ್ರಾರ್ಥನೆ ಮಾಡುತ್ತಾರೆ. ಹೀಗೆ ನುಡಿದು ಆ ಆದಿಶಂಕರರು ಸುಮ್ಮನಾಗ್ತಾರೆ. ಇತ್ತಂ ನಿಗದ್ಯೋಪರತಸ್ಯ ಹಸ್ತಾತ್ ಹಸ್ತದ್ವಯೇನಾದರತಃ ಸ ಭಾಷ್ಯಂ ಆದಾಯ ಸರ್ವತ್ರ ನಿರೈಕ್ಷತಾಸೌ ಪ್ರಸಾದಗಾಂಭೀರ್ಯ ಗುಣಾಭಿರಾಮಂ. ಈ ರೀತಿ ಪ್ರಾರ್ಥನೆಯನ್ನು ಮಾಡಿದ ನಂತರ ಆದಿಶಂಕರರು ಆ ಭಾಷ್ಯ ಗ್ರಂಥವನ್ನು ವ್ಯಾಸಮುನಿಗಳ ಕೈಗೆ ಕೊಡುತ್ತಾರೆ. ಆ ವ್ಯಾಸಮುನಿಗಳು ತಮ್ಮ ಎರಡೂ ಕೈಗಳಿಂದ ಆದರದಿಂದ ಆ ಭಾಷ್ಯವನ್ನು ತೆಗೆದುಕೊಂಡು ಪ್ರಸನ್ನ ಗಂಭೀರವಾದ ರಮಣೀಯ ಶೈಲಿಯ ಆ ಭಾಷ್ಯದ ಎಲ್ಲ ಭಾಗವನ್ನು ಅವಲೋಕಿಸುತ್ತಾರೆ. ಅಂದರೆ ಆ ಭಾಷ್ಯ ಯಾವ ರೀತಿ ಇರ್ತದೆ ಅಂತಂದರೆ ಅತಿ ಪ್ರಸನ್ನವಾಗಿ, ಅಂದರೆ ಓದಿದರೂ ಸಹಿತ ಪ್ರಸನ್ನತೆ ತಾನಾಗೇ ಬಂದು ಬಿಡುತ್ತಿತ್ತು. ಮತ್ತು ಗಂಭೀರವಾದಂತಹ ರಮಣೀಯ ಶೈಲಿಯಲ್ಲಿ ಓದುವವರಿಗೆ ಒಂದು ಆಸಕ್ತಿ ಹುಟ್ಟಬೇಕು. ಆ ರೀತಿಯಾಗಿ ಆ ಒಂದು ಭಾಷ್ಯವನ್ನು ಆದಿಶಂಕರರು ರಚಿಸಿದ್ದರು. ಬೌಹರ್ತಗರ್ಭಾಣಿ ಲಘೂನಿ ಯಾನಿ ನಿಗೂಢಭಾವಾನಿ ಚಮತ್ಕೃತಾನಿ ತ್ವಾಮೇವ ಮಿಥ್ಯಂ ವಿರಹಯ್ಯ ನಾಸ್ತಿ ಯಸ್ತಾನಿ ಸಮ್ಯಗ್ ವಿವರೀತುಮೀಷ್ಠೆ. ಅದನ್ನೆಲ್ಲ ಆ ಭಾಷ್ಯಗಳನ್ನೆಲ್ಲ ನೋಡಿದ ನಂತರ ಆ ಭಾಷ್ಯವು ಬಹು ಗರ್ಭೀಕರಿಸಿ, ಅಂದರೆ ಬಹು ಅರ್ಥಗಳಿಂದ ಕೂಡಿದಂತಹ ಅತಿ ಸಂಕ್ಷಿಪ್ತಗಳು ನಿಗೂಢ ತಾತ್ಪರ್ಯವುಳ್ಳೂ ಆದ ಬ್ರಹ್ಮ ಸೂತ್ರ ಭಾಷ್ಯಗಳಿಗೆ ನೀನು ಅತಿ ಸುಂದರವಾಗಿ ಸೊಗಸಾಗಿ ಅರ್ಥವನ್ನು ವಿವರಿಸಿದ್ದೀಯ. ಆದ್ದರಿಂದ ಈ ಒಂದು ಮಹತ್ ಕಾರ್ಯ ನಿನ್ನನ್ನು ಬಿಟ್ಟು ಬೇರೆಯವರಿಗೆ ಸಾಧ್ಯ ಇದ್ದಿದ್ದಿಲ್ಲ ಅಂಥೇಳಿ ಆದಿಶಂಕರರಿಗೆ ಆ ವೇದವ್ಯಾಸ ಮಹರ್ಷಿಗಳು ಹೇಳ್ತಾರೆ. ಮತ್ತು ಯಾವ ರೀತಿ ಹೇಳ್ತಾರೆ ಅಂದರೆ,
ಭಾವಂ ಮದೀಯ ಮಮ ಬುದ್ಧ ಯಥಾವವೆ ದೇವಂ ಭಾಷ್ಯಂ ಪ್ರಣೇತುಮನಲಂ ಭಗವಾನಪೀಶಃ ಸಾಂಖ್ಯಾದಿನಾನ್ಯಥಯಿತುಂ ಶ್ರುತಿಮೂರ್ಧವರ್ತ್ಮೋದ್ ಧರ್ತುಂ ಕಥಂ ಪರಶಿವಾಂಶಮೃತೆ ಪ್ರಭು ಸ್ಯಾತ್. ನನ್ನ ಹೃದ್ಗತವಾದಂತಹ ಅಭಿಪ್ರಾಯ ಏನಿತ್ತೋ, ನಾನು ಬ್ರಹ್ಮಸೂತ್ರಗಳಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯ ಇಟ್ಟು ರಚಿಸಿದ್ದೆನೋ ಆ ಯಥಾರ್ಥವಾದಂತಹ ಅಭಿಪ್ರಾಯವೇ ಈ ನಿನ್ನ ಭಾಷ್ಯದಲ್ಲಿ ನನಗೆ ಕಂಡುಬಂದಿದೆ. ಒಬ್ಬ ಸಮರ್ಥನಾದಂತಹ ಷಡ್ಗುಣ ಐಶ್ವರ್ಯ ಸಂಪನ್ನನಿಗೂ ಈ ರೀತಿಯಾಗಿ ರಚನೆ ಮಾಡಲು ಶಕ್ಯವಿಲ್ಲ ಅಂಥೇಳಿ ಹೇಳ್ತಾರೆ. ಮತ್ತು ಹಿಂದೆ ಸಾಂಖ್ಯಾದಿ ಅನೇಕ ದರ್ಶನಕಾರರು ಈ ಉಪನಿಷತ್ ಮಾರ್ಗವನ್ನು ಕೆಡಿಸಿ ಎಲ್ಲ ಜನರಿಗೂ ದಾರಿಯನ್ನು ತಪ್ಪಿಸಿದ್ದಾರೆ. ಆದ್ದರಿಂದ ಈ ಒಂದು ಜಗದೋದ್ಧಾರದ ಕೆಲಸ ಯಾರಿಂದ ಸಾಧ್ಯ ಅಂತಂದರೆ ಪರಶಿವನ ಅಂಶದಿಂದ ಹುಟ್ಟಿದವನಿಗೆ ಮಾತ್ರ ಸಾಧ್ಯ, ಅವತಾರ ಎತ್ತಿದವನಿಗೆ ಮಾತ್ರ ಸಾಧ್ಯ ಅಂಥೇಳಿ ಆ ವೇದವ್ಯಾಸ ಮಹರ್ಷಿಗಳು ಮತ್ತೆ ಆ ಶಂಕರನ ಕುರಿತು ಹೇಳ್ತಾರೆ. ಪ್ರಸನ್ನ ಗಂಭೀರ ಭವತ್ ಪ್ರಣೀತ ಪ್ರಬಂಧ ಸಂದರ್ಭ ಭವಃ ಪ್ರಹರ್ಷಃ ಪ್ರೋತ್ಸಾಹಯತ್ಯಾತ್ಮವಿದಾಂ ಋಷೀಣಾಂ ವರೇಣ್ಯ ವಿಶ್ರಾಣಯಿತುಂ ವರಂತೆ. ಹಾಗೂ ಆತ್ಮವಿದರಾದ ಋಷಿಗಳಲ್ಲಿ ಅಗ್ರಗಣ್ಯನಾದವನು ನೀನು ಅಂಥೇಳಿ ಆ ಶಂಕರರನ್ನು ಸಂಬೋಧಿಸುತ್ತಾರೆ. ಅಂದರೆ ಆತ್ಮತತ್ವವನ್ನು ತಿಳಿದಿರುವಂತಹ ಮಹಾನ್ ಋಷಿಗಳಲ್ಲಿಯೇ ನೀನು ಅತಿ ಮುಖ್ಯವನು, ಮೊದಲನೇ ಪಂಕ್ತಿಯಲ್ಲಿ ಬರುವವನು. ಹಾಗೂ ನೀನು ರಚಿಸಿದಂತಹ ಈ ಗಂಭೀರವಾದಂತಹ ಪ್ರಬಂಧವನ್ನು ನೋಡಿ ನನಗೆ ಅತಿ ಉತ್ಸಾಹವಾಗಿದೆ, ಪರಮಾನಂದವಾಗಿದೆ. ಆದ್ದರಿಂದ ಈ ಒಂದು ಆನಂದ ತಡೆಯಲಾಗದೆ ನಾನು ನಿನಗೆ ಒಂದು ವರವನ್ನು ಕೊಡಬೇಕೆಂದು ನಾನು ಬಯಸಿದ್ದೇನೆಂದು ಹೇಳಿದಾಗ, ಅಷ್ಟೌ ವಯಾಂಸಿ ವಿಧಿನಾ ತವ ವತ್ಸ ದತ್ತ ಅನ್ಯಾನಿ ಚಾಷ್ಟಭವತಾ ಸುಧಿಯಾರ್ಜಿತಾನಿ ಭಯೋಪಿ ಷೋಡಶ ಭವಂತು ಭವಾಜ್ಞಯಾತೆ ಭೂಯಾಚ್ಚ ಭಾಷ್ಯಮಿದಮಾರವಿಚಂದ್ರತಾರಂ. ಇಷ್ಟೆಲ್ಲ ನಿನ್ನ ಕಾರ್ಯವನ್ನು ನೋಡಿ ನನಗೆ ಅತ್ಯಾನಂದವಾಗಿದೆ ಅಂಥೇಳಿ ವ್ಯಾಸ ಮಹರ್ಷಿಗಳು ಹೇಳ್ತಾರೆ. ಹಾಗೂ ಹೇಳುತ್ತಾ ನಿನಗೆ ನಾನು ಒಂದು ವರವನ್ನು ಕೊಡುತ್ತೇನೆ. ಹೇ ವತ್ಸ, ಹೇ ಶಂಕರ, ನಿನಗೆ ಆ ಬ್ರಹ್ಮನ ಲಿಖಿತದಂತೆ ನಿನಗೆ 8 ವರ್ಷ ಆಯಸ್ಸು ಪ್ರಾಪ್ತವಾಗಿತ್ತು. ಆಗ ಅತಿ ಬುದ್ಧಿವಂತನಾದಂತಹ ಮೇಧಾವಿಯಾದಂತಹ ನೀನು ಇನ್ನೂ 8 ವರ್ಷಗಳ ಆಯಸ್ಸನ್ನು ನೀನೇ ಗಳಿಸಿಕೊಂಡಿ. ಈಗ ಆ ಪರಮೇಶ್ವರನ ಒಂದು ಆಜ್ಞೆಯಂತೆ ಇನ್ನೂ 16 ವರ್ಷಗಳ ಆಯಸ್ಸನ್ನು ನಾನು ನಿನಗೆ ಅನುಗ್ರಹಿಸುತ್ತೇನೆ. ಹಾಗೂ ಈ ಅನುಗ್ರಹಿತವಾದಂತಹ ನಿನ್ನ ಆಯಸ್ಸು ನೀನು ಬಳಸಿಕೊಂಡು ಇನ್ನೂ ಲೋಕೋದ್ಧಾರದ ಕೆಲಸವನ್ನು ನೀನು ಮಾಡು. ಹಾಗೂ ಸೂರ್ಯ ಚಂದ್ರ ನಕ್ಷತ್ರಗಳು ಇರುವವರೆಗೂ ಈ ನಿನ್ನ ಗ್ರಂಥವು, ಈ ನಿನ್ನ ಭಾಷ್ಯವು ವಿರಾಜಿಸಲಿ ಅಂಥೇಳಿ ಮತ್ತೊಮ್ಮೆ ಸಂಪೂರ್ಣವಾದಂತಹ ಆಶೀರ್ವಾದವನ್ನು ಆ ವ್ಯಾಸ ಮಹರ್ಷಿಗಳು ಶಂಕರ ಭಗವತ್ಪಾದರಿಗೆ ಮಾಡುತ್ತಾರೆ. ಈ ರೀತಿ ಮಾಡಿ ಆ ಶಂಕರ ಭಗವತ್ಪಾದರಿಗೂ ಕೃತಾರ್ಥರಾಗ್ತಾರೆ. ಆ ನಂತರ ವೇದವ್ಯಾಸ ಮಹರ್ಷಿಗಳು ಅದೃಶ್ಯರಾಗ್ತಾರೆ ಎಂಬಲ್ಲಿ ಇವತ್ತಿನ ಒಂದು ಕಥಾ ಪ್ರಸಂಗವನ್ನು ಮುಗಿಸುತ್ತೇನೆ. ಹರಿ ಓಂ.